ನಿಮ್ಗೂ ಇದೇ ತರ ವಾಟ್ಸ್ಆಪ್ ಅಲ್ಲಿ ನೀವು ಟ್ರಾಫಿಕ್ ವೈಲೇಷನ್ ಮಾಡಿದ್ದೀರಾ, 500 ರೂಪಾಯಿ ಕಟ್ಟಬೇಕು, ಓವರ್ ಸ್ಪೀಡಿಂಗ್ ಮಾಡ್ಬಿಟ್ಟಿದ್ಯಾ ಗುರು, ಹಂಗೆ ಹಿಂಗೆ ಅಂತ ಕಳ್ಸಿದ್ರೆ ಯಾವ್ದೇ ಕಾರಣಕ್ಕೂ ಇಂಥ ಮೆಸೇಜ್ಗಳಿಗೆ ಎಂಟರ್ಟೈನ್ ಮಾಡಕ್ಕೆ ಹೋಗ್ಬೇಡಿ ಗೈಸ್. ನಿಮ್ಗೆ ಏನಾದ್ರು ಅಫಿಷಿಯಲ್ ಆಗಿ ನೋಡ್ಬೇಕು ಅಂತ ಅನ್ಸಿದ್ರೆ ಕರ್ನಾಟಕ 1 ಅಂತಿದೆ, ಅದಾದ್ಮೇಲೆ ಈ ಪರಿವಾಹನ್ ಅಂತ ಒಂದಿದೆ, ಸೊ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ಅಂಡ್ ಇನ್ನೊಂದು ಕ್ವಶನ್ ನೀವು ಕೇಳ್ತೀರಾ, ಇದು ಹೆಂಗೆ ಫ್ರಾಡ್ ಅಂತ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು. ಅವ್ರೇನಾದ್ರು .com ಅಂತ ಎಂಡ್ ಆದ್ರೆ ನೀವೇನೋ ಒಂದು ಲಿಂಕ್ ಕೊಟ್ಬಿಟ್ಟು ಲಾಸ್ಟ್ಗೆ .com ಅಂತಿದ್ರೆ ಯಾವ್ದೇ ಕಾರಣಕ್ಕೂ ಓಪನ್ ಮಾಡ್ಬಿಡಿ. ಅಂಡ್ ಇನ್ನೊಂದೇನು ಅಂತಂದ್ರೆ ಇನ್ನೊಂದು ಶಾರ್ಟ್ ಲಿಂಕ್ ಮಾಡ್ಬಿಟ್ಟಿರ್ತಾನೆ, ಈ ಮೆಸೇಜ್ ಅಲ್ಲಿ ತೋರಿಸ್ತಿದ್ದೀನಲ್ಲ, ಈ ತರ ಏನಾದ್ರು ಬಂದ್ರೆ ಇದನ್ನು ಓಪನ್ ಮಾಡ್ಬಿಡಿ. ಈಗ ಅಫಿಷಿಯಲ್ ವೆಬ್ಸೈಟ್ ಏನು ಅಂತಂದ್ರೆ government.in GOV.in ಅಂತ ಇದ್ರೆ ದಟ್ ಈಸ್ ಅನ್ ಅಫಿಷಿಯಲ್. ಆ ಡೊಮೈನ್ ಯಾರಿಗೂ ಕೊಡಲ್ಲ. ಈ ಸಸ್ತಾ ನನ್ನ ಮಕ್ಕಳೇ .com ಅನ್ನೋ ಒಂದು ಡೊಮೈನ್ ತಗೊಳಕ್ಕಾಗ government.in ಅಂತ ಇರುತ್ತಲ್ಲ, ಇದೆಲ್ಲ ಅಫಿಷಿಯಲ್. ಈಗ ನೀವು ನೋಡಬಹುದು, ಈಗ bank.com ಅಂತ ಯಾವ್ದು ಇಲ್ಲ, ಎಲ್ಲ bank.in ಅಂತಿದೆ. ಸೊ ದಟ್ ಈಸ್ ಕಾಲ್ಡ್ ಅಫಿಷಿಯಲ್. ಸೊ ಈಗ ಯಾರ್ಯಾರಿಗೂ ಕೊಡಲ್ಲ. ಕಿತ್ತೋದ್ ನನ್ನ ಮಕ್ಳಿಗೆ ಎಂಟರ್ಟೈನ್ ಮಾಡಕ್ ಹೋಗ್ಬಿಡಿ ಅಂಡ್ ಓಪನ್ ಮಾಡಕ್ ಹೋಗ್ಬಿಡಿ. ಜಸ್ಟ್ ಡಿಲೀಟ್ ಅಂಡ್ ಆರಾಮ್ಸೆ ರಹೋ. ಪೇ ಮಾಡಿಲ್ಲ ಅಂದ್ರೆ ನಿನಗೆ ಇನ್ನೊಂದು ಫೈನ್ ಬರುತ್ತೆ ಅಂತ ಯಾರು ಹೇಳಲ್ಲ. ಸೊ ಜಸ್ಟ್ ಕೀಪ್ ಕ್ವೈಟ್, ಆರಾಮಾಗಿರಿ, ಯಾವ್ದು ಲಿಂಕು ಓಪನ್ ಮಾಡಕ್ ಹೋಗ್ಬಿಡಿ. ಈ ತರ ಮೆಸೇಜ್ ಎಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಒಂದು ಗ್ಯಾಪ್ ನಡ್ಕೊಳ್ಳಿ, government.in not .com.